ಏನಕ್ಕೆ? ಬಿರಿಯಾನಿಗೆ. ಈರುಳ್ಳಿ ಬೇಡವಾ? 2 ಪ್ಲೇಟ್ ಹಾಕೊಂಡಿದೀಯ ಖುಷಿ. ಎಗ್ ಇಡ್ಲಿ ಮಸಾಲ ನನ್ಗೆ ಗೊತ್ತಿಲ್ಲಪ್ಪ. ನೋಡ್ಕೊಂಡು ನೀನು ತಾನೇ ಮಾಡ್ತಾ ಇರೋನು. ನನ್ನನ್ನು ಕೇಳಿದ್ರೆ ಸಾಕ್ಬೇಕಂತ. ಎಷ್ಟು? 6 ಸಾಕ್ತಾನೆ. ಸೌಂಡ್ ಕಡಿಮೆ ಕೊಟ್ಕೊ. ಹಲೋ, ಹಾಯ್, ನಮಸ್ಕಾರ ಫ್ಯಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ನೋಡತ್ತಾ ಇರ್ಬೋದು, ನನ್ನ ಮಗ ಬಂದು ಎಗ್ ಮಸಾಲ ಇಡ್ಲಿ ಮಾಡ್ತಾನಂತೆ. ಎಗ್ ಮಸಾಲ ಇಡ್ಲಿ ನಾನೇ ಮಾಡ್ಕೋತೀನಿ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದೆ. ಎಷ್ಟು ಈರುಳ್ಳಿ ಹಾಕ್ತೀಯೋ? ಅವನೇ ಹೇಳಿದ್ದು ಜಾಸ್ತಿ. ಫೋನಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ಅದೇನು ಕತೆ ಮಾಡ್ತಾನೋ ಗೊತ್ತಿಲ್ಲ. ನಿಧಾನ. ಇವತ್ತಿನ ಒಂದು ವ್ಲಾಗ್ ಹೆಂಗಿರುತ್ತೆ ನೋಡೋಣ. ಹಿಂಗೆ ಶುರುವಾಗಿದೆ, ಹೆಂಗೆ ಎಂಡಾಗುತ್ತೆ ಗೊತ್ತಿಲ್ಲ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬರ್ತಿದೆ ಅಂತ ತಿಳಿಸೋದನ್ನು ಮರಿಬೇಡಿ. ಅವನದಕ್ಕೆ ರೆಡಿ ಮಾಡ್ಕೊಳ್ಳಿ. ಅವನ ತಿಂಡಿನ ನಿಜವಾಗ್ಲೂ ನಾನು ಕಾಯ್ಕೊಳಕ್ಕಾಗಲ್ಲ. ನಾನು ಏನಾದರೂ ಸ್ವಲ್ಪ ಪ್ರಿಪೇರ್ ಮಾಡ್ತೀನಿ. ಅದಾದ್ಮೇಲೆ ಸಿಗ್ತೀನಿ. ಬಿರಿಯಾನಿ ಚೆನ್ನಾಗಿರ್ತದೆ. ಎಗ್ ಇಡ್ಲಿ ಮಸಾಲ ಚೆನ್ನಾಗಿದ್ರೂ ಇರ್ಬೋದೇನಪ್ಪ, ಗೊತ್ತಿಲ್ಲ ನನಗೆ. ಚಿಕನ್ ತರ್ಲಾ? ಏನು ಮಾಡ್ತೀವಿ ಯೋಚನೆ ಮಾಡು. ಕನ್ನಡಕ ಹಾಕೊಂಡು ಇಲ್ಲಿ ಅರ್ಧ ಇಲ್ಲಿ ನೋಡು ಖುಷಿ. ಕಿಂಗ್ 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 ನೀವು ಕಿಂಗ್. ನಾನು ಕ್ವೀನ್ ಕಣೋ, ಕಿಂಗ್ ಅಲ್ಲ. ಏನು ಹೇಳು? ಓಯ್ ಕ್ವೀನ್. ನೋಡಿ ನೋಡಿ ಫ್ರೆಂಡ್ಸ್, ಕಿಚನ್ ಕತೆ ನೋಡಿ ಫ್ರೆಂಡ್ಸ್. ಹೆಂಗೈತೆ ಅಂದ್ರೆ ಅಡುಗೆ ಮನೆ. ವಾರೆ ವಾ. ಕುಶಾಲ್ ಕುಶಾಲ್ ಖುಷಿ ಬಟ್ಟ. ಇವತ್ತು ಅಡುಗೆಗೆ ಏನಪ್ಪ ಅಂದರೆ ಸಂಡೇ ಸ್ಪೆಷಲು. ನನ್ನ ಮಗ ಏನು ಎಗ್ ಇಡ್ಲಿ ಮಸಾಲೆಯಾ, ಎಗ್ ಇಡ್ಲಿ ಮಸಾಲ ಮಾಡ್ತವನೆ. ಪರವಾಗಿಲ್ಲ, ಯೂಟ್ಯೂಬಲ್ಲಿ ನೋಡ್ಕೊಂಡು ತಕ್ಕಮಟ್ಟಿಗೆ ಮಾಡ್ತವನೆ. ನಾನು ಬಂದು ಇಲ್ಲಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದು ಕೂಡ ಇನ್ನೇನು ಡನ್ ಅಂತ ಹೇಳೋಕ್ಕಾಗಲ್ಲ, ರೆಡಿ ಆಗಬೇಕು. ನೀವೆಲ್ಲರ ಕೆಂಪು ಪಟ್ಟಿ ನೋಡಿದ್ದೀರಾ? ನೋಡಿ, ಬಿರಿಯಾನಿ ರೆಡಿ ಆಗ್ತಾ ಇದೆ. ಹಾಗೆ ಈಗ ಇಲ್ಲಿ ಎಗ್ ಬಾಯ್ಲ್ ಆಗೋದಕ್ಕಿಟ್ಟಿದ್ದೀನಿ. ಅದ್ರ ಜೊತೆಗೆ ಕಬಾಬ್ಗೂ ಕೂಡ ಕಲಸಿಟ್ಟಿದ್ದೀನಿ. ಸೊ ಈ ರೀತಿನಲ್ಲಿ ಈಗ ನಮ್ಮ ಕಿಚನ್ ಕೆಲಸ ನಡೀತಾ ಇದೆ. ಹಾಗೆ ನೋಡ್ತಾ ಇದ್ದೀರಲ್ಲ ಫ್ಯಾಮ್, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ. ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್, ಎಗ್. ನನ್ನ ಮಗ ಅವನೇ ಕಂಪ್ಲೀಟಾಗಿ ಪೂರ್ತಿ ರೆಸಿಪಿನ ಯೂಟ್ಯೂಬಲ್ಲಿ ನೋಡಿ ಪ್ರಿಪೇರ್ ಮಾಡಿರುವಂಥ ಎಗ್ ಮಸಾಲ ಆ್ಯಂಡ್ ಬಾಯ್ಲ್ ಎಗ್, ಅದ್ರ ಜೊತೆಗೆ ಆನಿಯನ್. ಇವಾಗ ಇಷ್ಟು ಸಂಡೇ ಸ್ಪೆಷಲ್ ತಿಂಡಿಗೆ ಮಾಡ್ಕೊಂಡಿರೋದು. ಟೇಸ್ಟ್ ನೋಡೋಣ ಹೆಂಗೆ ಬಂದಿದೆ ಅಂತ ಹೇಳ್ತೀನಿ ನಾನು ನಿಮಗೆ, ಆಯಿತಾ? ನೋಡೋದಕ್ಕಂತೂ ಹೇಳೋದೇ ಬೇಡ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ, ಕಲರ್ಫುಲ್ಲಾಗಿ ಕಾಣಿಸ್ತೈತೆ. ಟೇಸ್ಟ್ ನೋಡಬೇಕು ಹೆಂಗೆ ಬಂದಿದೆ ಅಂತ. ಮತ್ತು ಫ್ಲೇವರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಸಖತ್ತಾಗಿ ಘಮ ಘಮ ಅಂತ ಇದೆ. ತಿನ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ತಿನ್ಬಿಡೋಣ, ವೆಯ್ಟ್ ಮಾಡೋದೇ ಬೇಡ. ಏನಂತೀರಾ? ಅಯ್ಯ ಕುಶಾಲ್, ನೀನು ಪ್ರಿಪೇರ್ ಮಾಡಿರುವಂಥ ಎಗ್
ಎಗ್ ಇಡ್ಲಿ ಮಸಾಲ ನೋಡೋದಿಕ್ಕಂತೂ ಸಿಕ್ಕಾಪಟ್ಟೆ ಹಂಗೇನೆ ಕಾಣಿಸ್ತೈತೆ. ಸೌಂಡ್ ಕಡಿಮೆ ಕೊಡು. ಟೇಸ್ಟ್ ಹೆಂಗೆ ಅನ್ನಿಸ್ತೈತೆ? ಚೆನ್ನಾಗಿ ಬಂದೈತಾ? ಬಿರಿಯಾನಿ ಕಬಾಬು ಎಲ್ಲ ಚೆನ್ನಾಗೈತಾ? ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದೈತೆ. ಖುಷಿ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಕಣೋ ಟೇಸ್ಟು. ಆಸಮ್ ಅಂತಲೇ ಹೇಳ್ಬೋದು. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಹಿಂಗೆ ಮಾಡ್ತಾನೆ ಅಂತ. ಅರ್ಧ ನನಗೆ 50-50 ಕೂಡ ಇರಲಿಲ್ಲ ಅವ್ನು ಹಿಂಗೆ ಇಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ. ಸೂಪರ್. ಏನು ಹೇಳ್ತಾ ಇದ್ರಲ್ಲ, ಜಾಸ್ತಿ ವೆಯ್ಟ್ ಇರೋ ಚೀಲಗಳನ್ನ ಬಿಡು. ಇನ್ನು ಬಾಕಿ ಅದೆಲ್ಲನೂ ಟೇಬಲ್ ಮೇಲೆಲ್ಲ ಹೇಳಿದ್ನಲ್ಲ, ಅವೆಲ್ಲನೂ ತಂದು ಆಚೆಗಿಡು ಆಯ್ತಾ. ಆಮೇಲೆ ನೀವು ಬಂದು ಕ್ಲೀನ್ ಆಮೇಲಿಂದ ಬಂದು ಇಬ್ರು ಎತ್ತಿಟ್ರಾಯ್ತು. ಫಸ್ಟ್ ನಾನು ಈ ರೂಮ್ ಮುಗಿಸ್ಕೊತೀನಿ. ಈ ರೂಮ್ ಮುಗಿಸ್ಕೊಂಡು ಈಗ ಆ ರೂಮು ಆಗೈತೆ, ಪಕ್ಕದ ರೂಮುವೆ. ಹಾಲಲ್ಲಿರೋನೆಲ್ಲಾನು ಸೀಟಿ ನೀಟಾಗಿ ಎತ್ತಿಟ್ಬಿಟ್ರೆ ರೂಮ್ಗೆ, ಲಾಸ್ಟ್ಗೆ ಸ್ಟೋರೇಜ್ ರೂಮ್ನ ಕ್ಲೀನ್ ಮಾಡ್ಕೋಬಹುದು. ಎಲ್ಲದಕ್ಕೂ ಸುಮ್ಮನೆ ಒಂದೇ ಸಾರಿ ಆಮೆ 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 ಅಂತ ಕೂಗಾಗ್ತಾ ಇದ್ರೆ ಹೆಂಗ್ ಮಾಡೋಣ ನಾನು? ಇವೆಲ್ಲ ಚೀಟ್ಕೋಬಾರ್ದಾ? ಅಮೆ 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 ಅಂತ ಇರು. ನಾನು 20 ಸರಿ ಇಳ್ದಿ ಓಡ್ ಬರ್ತೀನಿ. ಇದೇ ಮಾತು ನೋಡ್ಕೊಳ್ಳಿ. 2 ಹಾಕು. ನೋಡಿ ಫ್ರೆಂಡ್ಸ್, ಎಲ್ಲಾರು ಅವರು ಡ್ರಾಯರ್ಗಳಲ್ಲಿ ಕಬರ್ಡ್ಗಳಲ್ಲಿ ಏನೇನೋ ಇಟ್ಟಿದ್ರೆ ನಮ್ಮನೆ ಡ್ರಾಯರ್ ತುಂಬ ನೋಡಿ ಹತ್ಬಿಟ್ಟು ತೋರಿಸು. ಎಲ್ಲರೂ ಏನೇನೋ ಇಟ್ಟಿದ್ರೆ ನಮ್ಮನೆ ಪೂರ್ತಿ ನಮ್ಮ ಯಜಮಾನ್ರಿಗೆ ಎಷ್ಟೊಂದು ಈ ದಿಂಬ್ಗಳು, ರಗ್ಗು, ಬೆಡ್ಶೀಟು, ಬ್ಲ್ಯಾಂಕೆಟ್ಗಳು, ಇವ್ರ ಮೇಲೆಲ್ಲ ಎಷ್ಟೊಂದು ಚಾಪೆಗಳು, ಇವ್ರ ಮೇಲೆಲ್ಲ ಎಷ್ಟೊಂದು ಹುಚ್ಚು ಅಂತಂದರೆ ಏನೂ ನಮ್ಮ ಮನೆಗೆ ಬೇಕಾಗಿರೋ ಒಂದು ಚಾಪೆ, ಹಾಸಿಗೆ ಮೇಲೆ ಹಾಕೋದು, ಕಾಟ್ ಮೇಲೆ ಹಾಕೋ ಬೆಡ್ಶೀಟ್ಗಳು, ದಿಂಬು, ಹೊಚ್ಕೊಳ್ಳೋ ರಗ್ಗು, ಯಾವುದೂ ನಾನು ಒಂದೂ ತಗೊಂಡಿಲ್ಲ ಫ್ರೆಂಡ್ಸ್. ಎಲ್ಲನೂ ಹಸ್ಬೆಂಡೇ ತಗೊಳ್ಳೋದು. ಅವ್ರಿಗೆ ಅವ್ರ ಮೇಲೆ ಅದೇನು ಅಂತ ಗೊತ್ತಿಲ್ಲ. ಈ ವಾರ್ಡ್ರೂಮಲ್ಲ ಪಕ್ಕದಲ್ಲಿರೋ ಇದ್ರಲ್ಲೂ ಕಬರ್ಡಲ್ಲೂ ಕೂಡ ಬರೀ ಇವೇನೇ ಇರೋದು ನೋಡಿ. ಇಷ್ಟು ಪೂರ್ತಿ ದಿಂಬು ಆಯ್ತಾ, ಇಷ್ಟು ಪೂರ್ತಿ ಇದ್ರ ಪೂರ್ತಿ ಚಾಪೆ ಮತ್ತೆ ಜಮಖಾನೆಗಳು. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು, ಫುಲ್ಲು ಚಾಪೆಗಳು. ಇಷ್ಟು ಚಾಪೆ ಐತೆ ಆಚೆಗೆ ತೆಗೆದ್ರೆ ಆಯ್ತಾ. ಇಲ್ಲಿ ನೋಡಿ, ಇದ್ರಲ್ಲೆಲ್ಲ ಪೂರ್ತಿ ಹಾಸಿಗೆಗಳ್ದು, ಕಾಟ್ಗಳ್ದು, ಸೋಫಾಗಳ್ದು ಕವರ್ಗಳು ಫುಲ್ಲು ಇವೆಲ್ಲ. 3 ಸಾರಿಗೆ ಒಂದೊಂದು ಹಾಕಿದ್ರು, ಚೇಂಜ್ ಮಾಡಿದ್ರು ಇನ್ನೂ ಒಂದೊಂದು ಸೆಟ್ಟು ಹಂಗೇನೆ ಇರ್ತವೆ. ನಾನು ಒಂದೇನೆ ಯೂಸ್ ಮಾಡೋದು. ವಾಶ್ ಮಾಡಿ ಒಣಗ್ಸೋಣಕ್ಕೆ ಅದನ್ನೇ ಹಾಕ್ತೀನಿ. ಪಕ್ಕದ್ರಲ್ಲೂ ಐತೆ ಅವೇನೆ. ಕ್ಲೀನ್ ಮಾಡುವಾಗ ಹೆಂಗ ಐತೈತೆ ಅಂತ ಅಂದ್ರೆ ಹುಚ್ಚು ಸಿಟ್ಟು ಬರ್ತದೆ. ತೆಗೆದು ಎಲ್ಲಾನು ಪೈಪ್ ನಂತ ಎಸ್ಬಿಡೋಣ ಅಂತ. ಇನ್ನು ನೋಡಿ ಜಮಖಾನಗಳು ನಾನು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತಾನೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಬರೀ ದಿಂಬೆನೆ ಜೋಡಿಸಿದ್ದೀನಿ. ಅದು ತುಂಬಿ ದಿಂಬು ಜೋಡಿಸಿದ್ದೀನಿ. ಅಷ್ಟೆಲ್ಲ ಇವಾಗ ಅವಶ್ಯಕತೆ ಇಲ್ಲ. ಆದ್ರೂ ಅವಾಗೆಲ್ಲ ತುಂಬ ನೆಂಟರುಗಳು ಬರೋರು, ಉಳ್ಕೊಳ್ಳೋರು, ಮಾಡೋರು, ಅವಾಗೆಲ್ಲ ಅವಶ್ಯಕತೆ ಇರ್ತಿತ್ತು. ಇವಾಗ ಆ ಥರದ್ದು ಏನೂ ಇಲ್ಲ. ಅಂದ್ರೂ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಪಾತ್ರೆಗಳು ಜೋಡಿಸ್ಕೊಳ್ಳೋದು. ಮನೆಗೆ ಸುಮ್ಮನೆ ಬೇಡದೇ ಇರೋ ನೀವೆಷ್ಟು ಪದಾರ್ಥಗಳು ತಂದು ತುಂಬ್ಕೊತಾರೆ. ಕ್ಲೀನ್ ಮಾಡುವಾಗ ನನಗೆ ಪ್ರಾಣ ಹೋಯ್ತೈತೆ. ಪಾಪ ಏನು ಮಾಡು ಗೊತ್ತಾ, ಒಂದು ಸ್ವಲ್ಪ ಹಿಂಗೆ ಇದು ತಂದಿಟ್ಬಿಡು, ಏಣಿ ತಂದಿರು. ಚೇರ್ ಹಾಕೊಂಡು ಸೀಟ್ ಹಾಕಾಗಲ್ಲ ಕಡೆ. ಇದೊಂದು ಸೀಟ್ ಕತ್ತೀನಿ, ಇನ್ನು ಮಿಕ್ತೋಕೆ ಏಣಿ ಹಾಕಬೇಕು. ನೋಡಿ ಫ್ರೆಂಡ್, ನಮ್ಮನೆ ಸ್ಟೋರೇಜ್ ರೂಮು ಎಲ್ಲ ತೆಗ್ದು ಈಚೆಗಿಡ್ತಾ ಇದ್ದೀನಿ. ಇಷ್ಟ ಆಗೈತೆ. ಇನ್ನು ಆ ಕಬೋರ್ಡ್ಗಳೆಲ್ಲ ಎತ್ತಿ ಇಡಬೇಕು. ಈ ಬಟ್ಟೆ ಎಲ್ಲ ಬನ್ನಿ. ನಂಗಂತೂ ಗೊತ್ತಾಗ್ತಾ ಇಲ್ಲ ಎಷ್ಟೊತ್ತು ಮುಗಿಸ್ತೀನಿ ಕೆಲಸನ ಅಂತ. ನೋಡಿ ಫ್ರೆಂಡ್ಸ್, ಹೆಂಗೆ ತುಂಬಿದ್ದೀನಿ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಅಂದರೆ ಆ ರೂಮಲ್ಲಿರುವಂಥ ಡಸ್ಟ್ ನೋಡಿ ಎಷ್ಟೊಂದೈತೆ. ಆವಾಗ ಕ್ಲೀನ್ ಮಾಡ್ತಾ ಇರ್ತೀವಿ, ಆದರೂ ಕೂಡ ಹಿಂಗೆ ಡಸ್ಟ್ ಇರುತ್ತೆ. ಅವೆರಡು ರೂಮ್ನ ಕ್ಲೀನ್ ಮಾಡೋದು ಸ್ವಲ್ಪ ಈಸಿ, ಫಟಾಫಟ್ ಅಂತ 1 ಅವರಲ್ಲಿ ಒಂದೊಂದು ರೂಮ್ನ ಕ್ಲೀನ್ ಮಾಡ್ಕೊತೀನಿ. ಆದರೆ
ಈ ಸ್ಟೋರೇಜ್ ರೂಮ್ ಆಯ್ತಲ್ಲ ಅದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಅರ್ಧ ಜೀವ ಹೋಗಿ ಬಂದ್ಬಿಡ್ತದೆ. ಆಲೆ 1 ಅವರ್ ಮೇಲಾಯಿತು ಆ ರೂಮ್ ಕ್ಲೀನ್ ಮಾಡೋದಕ್ಕೆ ಅಂತ ಹಿಡ್ದು ಅವನ್ನೆಲ್ಲ ತಂದು ಆಚೆ ಗುಡ್ಡೆ ಹಾಕಿ ಆ ರೂಮ್ ಧೂಳು ತೆಗಿಯೋದೇ ಇಷ್ಟೊತ್ತಾಗೋಯ್ತು. ನೋಡೋಣ ಎಷ್ಟೊತ್ತಿಗೆ ಮುಗೀತದೆ ಅಂತ. ರೂಮ್ಗಳಿಗೆ ಕೆಲಸ ಮುಗೀತು. ಇವಾಗ ಹಾಲು ಕೈ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ವಿಂಡೋಸ್ಗಳೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನು ಮಿಕ್ಕಿತ್ತು ಏನಾದರೂ ಬ್ಯಾಲೆನ್ಸ್ ಉಳ್ಕೊಳ್ಳೋ ಕೆಲಸ ಎಲ್ಲನೂ ನಾಳೆ ಮಾಡ್ಕೊಳ್ಳೋಣ ಅಂತ. ಗೊತ್ತಿಲ್ಲ ಎಷ್ಟು ಮಟ್ಟಕ್ಕಾಗುತ್ತೆ ಅಂತ. ಕುಶಾಲ್, ನಾನು ಸ್ವಲ್ಪ ಬಿಸಿನೀರು ಕುಡಿಯೋಣ. ಡೆಸ್ಟ್ ಕುಡಿತಾ ಇದ್ದೀನಲ್ಲ, ಯಾಕೋ ಗಂಟ್ಲು ಸ್ವಲ್ಪ ಕಿಚ್ಕಿಚ್ಚಾದಂಗೆ ಅನ್ನಿಸ್ತಾಯಿತ್ತು. ಹಂಗಾಗಿ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಶೆಕೆ ಅಂತೂ ಕೆಲಸ ಮಾಡೋಷ್ಟು ಟಯರ್ಡ್ ಆಗ್ತಾಯಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಈ ಶೆಕೆ ತಡಿಯೋಕ್ಕೈತಲ್ಲ, ಸಿಕ್ಕಾಪಟ್ಟೆ ಶೆಕೆ. ಮುಖ ಎಲ್ಲ ಬೇವ್ರಿಗೂ ಶೆಕೆಗೂ ಹಿಂಗೆ ಉಚ್ಕೊಂಡು ನೋಡಿ ಫುಲ್ಲು ರೆಡ್ ಆಗಿಬಿಟ್ಟೈತೆ. ಮತ್ತು ಸಿಕ್ಕಾಪಟ್ಟೆ ಉರಿ ಅನ್ನಿಸ್ತೈತೆ. ಬೇವ್ರನ್ನ ಸೀಟಿ ಅಷ್ಟು ಶೆಕೆ ಐತೆ. ಇವತ್ತು ಯಾವ ರೀತಿನಲ್ಲಿ ಮಳೆ ಬರುತ್ತೋ ಗೊತ್ತಿಲ್ಲ. ದಿನ ಅದು ಹೆಂಗೆ ಬಿಸಿಲು ಉರಿತೈತೆ ಅದ್ರ 2 ಪಟ್ಟು ಜಾಸ್ತಿನೇ ಮಳೆ ಬರ್ತಾಯಿದೆ. ಇವತ್ತು ಯಾವ ರೀತಿನಲ್ಲಿ ಬರುತ್ತೋ ಗೊತ್ತಿಲ್ಲ ಮಳೆ. ನೋಡೋಣ. ಆದಷ್ಟು ಇವಾಗ ಸದ್ಯಕ್ಕೆ ಕಿಚನ್ದು ಒಂದು ಸಾಮಾನು ತೆಗಿತಿದ್ದಾನೆ ಅಷ್ಟೇ. ಫ್ರೀ ಇದೆಯಲ್ಲ ಬಾಕ್ಸ್ಗಳೆಲ್ಲ ಖಾಲಿ ಮಾಡಿ ಹಿಂದೆ ಹಾಕ್ಬಿಡಪ್ಪ ಅಂತ ಹೇಳಿದೆ. ಅಡುಗೆ ಮನೆ ನಾಳೆಗೆ ಕ್ಲೀನ್ ಮಾಡೋರು. ಇವಾಗ ಹಾಲು ಕಂಪ್ಲೀಟ್ ಆಗುತ್ತಾ ಅನ್ನೋ ಡೌಟು. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಧೂಳೆಲ್ಲ ತೆಗೆದ್ಬಿಟ್ಟು ಇನ್ನು ಮಿಕ್ಕಿದ ಬ್ಯಾಲೆನ್ಸ್ ಇದ್ದರೆ ನಾಳೆ ಹಾಲು ಮತ್ತು ಅಡುಗೆ ಮನೆ ಕ್ಲೀನಿಂಗ್ ಮುಗಿಸ್ಕೊತೀನಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ನಾಳೆ ಮುಗಿಸ್ಕೊಬಿಡ್ತೀನಿ. ನೋಡೋಣ. ಇವಾಗ ಹಾಲು ಮುಗಿಸೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ.